ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಕಾಮಗಾರಿಯ ಬಗ್ಗೆ ಮಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ. ದೇವಾಲಯದ ಹಳೆ ಕಮಿಟಿಯವರಿಂದ ಸ್ಪಷ್ಟೀಕರಣ. ಚಿಂತಾಮಣಿ ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಕಾಮಗಾರಿಯಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗಿಲ್ಲ. ಹಲವರು ಈ ಬಗ್ಗೆ ಅನಗತ್ಯ ವಿವಾದವನ್ನು ಸೃಷ್ಟಿಸಿ ಅಭಿವೃದ್ಧಿಗೆ ಅಡ್ಡಿ ಉಂಟು ಮಾಡುತ್ತಿದ್ದಾರೆಂದು ದೇವಾಲಯದ ಹಳೆ ಅಭಿವೃದ್ಧಿ ಸಮಿತಿಯ ಹಲವು ಮಂದಿ ಆರೋಪಿಸಿದ್ದಾರೆ. ಈ ಸಂಬಂಧವಾಗಿ ದೇವಾಲಯದ ಆವರಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ಅಬ್ಬುಗುಂಡು ವಿ ಶ್ರೀನಿವಾಸ ರೆಡ್ಡಿ, ದೇಗುಳಂ ಶಂಕರ್, ಎಸ್ವಿಟಿ ಶ್ರೀನಿವಾಸರವರು ಕಾಮಗಾರಿ ಆರಂಭದಿಂದ ಇದುವರೆಗೂ ನಡೆದಿರುವಂತಹ ಘಟನೆಗಳ ಬಗ್ಗೆ ಸವಿವರವಾಗಿ ವಿವರಿಸಿ ಕೆಲವರು ಮಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸೊನ್ನಶೆಟ್ಟಹಳ್ಳಿಯ ವೆಂಕಟರಮಣಪ್ಪ, ರಾಮಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯಗಳ ಕಾಮಗಾರಿಗಳು ಹಾಗೂ 4 ವರ್ಷಗಳಿಂದ ಸರಾಗವಾಗಿ ನಡೆಯುತ್ತಿತ್ತು. 2023 ಸಾಲಿನಲ್ಲಿ ಹೊಸ ಸರ್ಕಾರವು ಬಂದ ನಂತರ ಮಾಜಿ ನಗರಸಭಾ ಸದಸ್ಯರಾದಂತಹ ಎಸ್ ಸುಬ್ರಹ್ಮಣ್ಯಂ ಮತ್ತು ಟಿ ಶ್ರೀನಿವಾಸ್ ಎಂಬುವರು ದೇವಾಲಯದ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ದುರುದ್ದೇಶಪೂರ್ವಕವಾಗಿ ಆಧ್ಯಾತ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರುತ್ತಾರೆ. ಈ ಮೇಲ್ಕಂಡ ಪತ್ರಿಕಾ ಹೇಳಿಕೆ ನೀಡುತ್ತಿರುವುದು ಶುದ್ಧ ಸುಳ್ಳಾಗಿರುತ್ತದೆ. ಆಮೇಲೆ ಎಲ್ಲ ಇಂಡಿವಿಜುವಲ್ ಆಗಿ ಮಾನ್ಯ ಉಪವಿಭಾಗಾಧಿಕಾರಿಗಳು 1ನೇದಾಗಿ ಉಪವಿಭಾಗ ಕಾರ್ಯಾಲಯ ಚಿಕ್ಕಬಳ್ಳಾಪುರ ಉಪವಿಭಾಗ ಚಿಕ್ಕಬಳ್ಳಾಪುರವರು ದಿನಾಂಕ 27/1/2020 ಆದೇಶ ಸಂಖ್ಯೆ DVC CR 36/2019-20ರಂತೆ ಚಿಂತಾಮಣಿ ನಗರದ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಪ್ರವರ್ಗ C ಅಧಿಸೂಚಿ ಸಂಸ್ಥೆಯಾಗಿದ್ದು ಪ್ರಸ್ತಾಪಿತ ದೇವಾಲಯವನ್ನು ನವೀಕರಣ, ಅಭಿವೃದ್ಧಿ, ಜೀರ್ಣೋದ್ಧಾರ ಕಾಮಗಾರಿಗಳನ್ನು ಮಾಡಲು ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ಎಂದು ರಚನೆಯಾಗಿರುತ್ತದೆ. 2. ಆದೇಶದಲ್ಲಿ ಕೊಟ್ಟಿರುವ ಷರತ್ತಿನ ಪ್ರಕಾರ ಸಂಕ್ಷೇಮ ಪ್ರಾಧಿಕಾರದ ತಾಂತ್ರಿಕವಾಗಿ ಪರಿಶೀಲಿಸಲಾದ ಅಂದಾಜು ಪಟ್ಟಿ ಮತ್ತು ನಕ್ಷೆಗಳನ್ನು ಸಲ್ಲಿಸಿ ಆಡಳಿತಾತ್ಮಕ ಅನುಮೋದನೆಯನ್ನು ಪಡೆಯತಕ್ಕದ್ದು ಎಂಬ ಷರತ್ತನ್ನು ವಿಧಿಸಿರುತ್ತಾರೆ. ಅದರಂತೆ ಅಭಿವೃದ್ಧಿ ಸಮಿತಿಯು ಸಂಕ್ಷೇಮ ಪ್ರಾಧಿಕಾರದಿಂದ ದಿನಾಂಕ 10/6/2020 ಅಂದಾಜು ಪಟ್ಟಿ ಮತ್ತು ನಕ್ಷೆ ಅನುಮತಿಯನ್ನು ಪಡೆದಿರುತ್ತೇವೆ. 3. ಅಭಿವೃದ್ಧಿ ಸಮಿತಿಯವರು ದಿನಾಂಕ 20/6/2020 ಕಾಮಗಾರಿಗಳಿಗೆ ತಗುಲುವ ವೆಚ್ಚದ ಅಂದಾಜು ಪಟ್ಟಿ ಮತ್ತು ನಕ್ಷೆಯನ್ನು ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಆಡಳಿತಾತ್ಮಕ ಕೋರಿಕೆಯನ್ನು ಪರಿಶೀಲನೆಗಾಗಿ ದಿನಾಂಕ 15/2/2021 ನಿಯಮಾನುಸಾರ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತೇವೆ. 4. ದಿನಾಂಕ 20/6/2021 ಮಾನ್ಯ ಜಿಲ್ಲಾಧಿಕಾರಿಗಳು 2021-22ನೇ ಸಾಲಿನಲ್ಲಿ ಇಂತಿಷ್ಟು ಕಾಮಗಾರಿಗಳನ್ನು ಈ ಕಾಮಗಾರಿಗಳನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಅನುಮತಿಯನ್ನು ಕೋರಿ ಮನವಿ ಸಲ್ಲಿಸಿರುತ್ತೇವೆ. ಆಮೇಲೆ 5. ದಿನಾಂಕ 5/10/2021 ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಅಭಿವೃದ್ಧಿ ಸಮಿತಿಯಿಂದ ಕೈಗೊಳ್ಳಲು ಆದೇಶವನ್ನು ಕೊಟ್ಟಿರುತ್ತಾರೆ. ಸದರಿ ಆದೇಶ ಬಂದ ನಂತರ ಶ್ರೀ ನಾಗನಾಥೇಶ್ವರ ದೇವಾಲಯದ ಅರ್ಚಕರನ್ನು ಸಂಪರ್ಕಿಸಿ ಕಾಮಗಾರಿಗಳನ್ನು ಪ್ರಾರಂಭಿಸುವುದರ ಬಗ್ಗೆ ಸಲಹೆ ಮತ್ತು ಸೂಚನೆಗಳನ್ನು ಕೇಳಿದಾಗ ಅರ್ಚಕರು ಶಾಸ್ತ್ರೋಕ್ತವಾಗಿ ಕಳಾಕರ್ಷಣೆಯನ್ನು ಮಾಡಿ ದೇವಾಲಯ ಜೀರ್ಣೋದ್ಧಾರ ಕಾಮಗಾರಿಯನ್ನು ಪ್ರಾರಂಭಿಸುವ ಬಗ್ಗೆ ತಿಳಿಸಿರುತ್ತಾರೆ. ಅದರಂತೆ ನಾವು ಆ ಕಳಾಕರ್ಷಣೆಗಾಗಿ ತಾತ್ಕಾಲಿಕವಾಗಿ ಒಂದು ದೇವಾಲಯವನ್ನು ನಿರ್ಮಿಸಿರುತ್ತೇವೆ. 7. ದಿನಾಂಕ 7/12/2021 ಮತ್ತು 8/12/2021 ದಿನಾಂಕಗಳಂದು ಸದರಿ ದೇವಾಲಯ ಅರ್ಚಕರು ಪೌರೋಹಿತವನ್ನು ಕರೆಯಿಸಿ ಶಾಸ್ತ್ರೋಕ್ತವಾಗಿ ಪೂಜೆ, ಹೋಮ, ಹವನಗಳನ್ನು ದೇವರಿಗೆ ನೆರವೇರಿಸಿರುತ್ತಾರೆ. ದೇವಾಲಯದ ಆವರಣದಲ್ಲಿರ್ತಕ್ಕಂಥ ಎಲ್ಲ ವಿಗ್ರಹಗಳನ್ನು ಅರ್ಚಕರು ಮತ್ತು ಪುರೋಹಿತರು ಸಮ್ಮುಖದಲ್ಲಿ ಸಾಂಪ್ರದಾಯಿಕ ಪೂಜಾ ಕೈಕರ್ಯಗಳನ್ನು ಆಧ್ಯಾತ್ಮಿಕವಾಗಿ ಆಗಮಿಕ ಪದ್ಧತಿಯಂತೆ ನೆರವೇರಿಸಿ ನಂತರ ಗೋಪೂಜೆ ಮಾಡಿ ಸದರಿ ಗೋವಿನಿಂದ ದೇವಾಲಯದ ಎಲ್ಲ ವಿಗ್ರಹಗಳನ್ನು ಕಳಾಕರ್ಷಣೆ ಮಾಡಲಾಗಿರುತ್ತೆ. 9. ದಿನಾಂಕ 29/12/2021 ದೇವಾಲಯಗಳ ಗುದ್ದಲಿ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು. 30. ದಿನಾಂಕ 31/12/2021 ದೇವಾಲಯದ ಅಡಿಪಾಯದ ಕಾಮಗಾರಿಗಳನ್ನು ಪ್ರಾರಂಭಿಸಲಾಯಿತು. 10. ಅಭಿವೃದ್ಧಿ ಸಮಿತಿಯು ರಚನೆಗೊಂಡ ದಿನಾಂಕ 27/1/2021 ಆಗಿದ್ದು ಜೀರ್ಣೋದ್ಧಾರ ಕಾಮಗಾರಿಯ ಅಂದಾಜು ಪಟ್ಟಿ ಮತ್ತು ನಕ್ಷೆ
ಅನುಮೋದನೆಗೊಂಡಿರುವುದು ದಿನಾಂಕ 1/11/2021 ಅಂದರೆ ಅನುಮೋದನೆಗೋಸ್ಕರ ಸುಮಾರು 2 ವರ್ಷಗಳ ಕಾಲ ವಿಳಂಬವಾಗಿರುತ್ತದೆ. ಈ ಮಧ್ಯದಲ್ಲಿ 2 ವರ್ಷಗಳು ಕೋವಿಡ್-19 ಕೊರೋನಾ ಹಾವಳಿಯಿಂದ ಕಾಮಗಾರಿಗಳು ಸರ್ಕಾರ ಆದೇಶದಂತೆ ಸ್ಥಗಿತಗೊಂಡಿರುತ್ತದೆ. ತದನಂತರ 2022-23ನೇ ಸಾಲಿನಲ್ಲಿ ಕಾಮಗಾರಿಗಳನ್ನು ಮುಂದುವರಿಸಿಕೊಂಡು ಹೋಗಿರುತ್ತೇವೆ. ಮತ್ತೆ ಆಮೇಲೆ ದಿನಾಂಕ 23/8/2023 ಸುಮಾರು 80% ಕಾಮಗಾರಿಗಳು ಪೂರ್ಣಗೊಂಡು ಅನುಮೋದನೆ ಕೊಟ್ಟಿರತಕ್ಕಂತಹ ದೇವಾಲಯ ಗಣಪತಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಶಿವನ ಗರ್ಭಗುಡಿ ಮತ್ತು ಅಮ್ಮನವರು ಪಾರ್ವತಮ್ಮನವರ ದೇವಸ್ಥಾನ ಕಾಮಗಾರಿಗಳು ಭಾಗಶಃ ಪೂರ್ಣಗೊಂಡಿರುತ್ತವೆ. 12 ದಿನಾಂಕ 6/10/2023 ರಂದು ಸರ್ಕಾರ ನಿರ್ದೇಶನದಂತೆ ಆಗಮ ಪಂಡಿತರು ಸ್ಥಳ ಪರಿಶೀಲಿಸಗೋಸ್ಕರ ಶ್ರೀ ನಾಗನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಾಲಯದ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮೌಖಿಕವಾಗಿ ದೇವಾಲಯವು ತುಂಬ ಅಚ್ಚುಕಟ್ಟಾಗಿದ್ದು ಬಹಳ ಸುಂದರವಾಗಿರುವುದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸ್ಥಳ ಪರಿಶೀಲನೆ ಬಗ್ಗೆ ಮಹಜರು ಪಡೆದಿರುತ್ತಾರೆ. ಇದಕ್ಕೆ ಮುಂಚೆ ಅಂದರೆ 2000 ಜೂನ್ ನಂತರ ಸಮಾಜಘಾತಕ ಶಕ್ತಿಗಳಾದಂಥ ಸ್ವಾಮಿ ಎಸ್ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಟಿ ಶ್ರೀನಿವಾಸ್ ಎಂಬುವರು ಮಾನ್ಯ ಆಯುಕ್ತರು ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರವರಿಗೆ ದುರುದ್ದೇಶಪೂರ್ವಕವಾಗಿ ಕಾಮಗಾರಿಗಳನ್ನು ಶಾಸ್ತ್ರೋಕ್ತವಾಗಿ ನಡೆದಿಲ್ಲವೆಂದು ಸುಳ್ಳು ದೂರನ್ನು ನೀಡಿರುತ್ತಾರೆ. ತದನಂತರ ಚಿಂತಾಮಣಿರವರು ಸ್ಥಳಕ್ಕೆ ಆಗಮಿಸಿ ಕಾಮಗಾರಿಗಳು ತಾತ್ಕಾಲಿಕವಾಗಿ ನಿಲ್ಲಿಸಬೇಕೆಂದು ದಿನಾಂಕ 10/10/2023 ರಂದು ಆದೇಶ ನೀಡಿರುತ್ತಾರೆ. 15 ತದನಂತರ ತಹಸೀಲ್ದಾರ್ ಅಭಿವೃದ್ಧಿ ಸಮಿತಿಯವರಿಗೆ ದಿನಾಂಕ 21/23 ಜ್ಞಾಪನ ಪತ್ರವನ್ನು ನೀಡಿ ದೇಣಿಗೆ ಹಣದ ಲೆಕ್ಕ, ಜಮಾ ಖರ್ಚು ವಿವರದ ಮಾಹಿತಿ ಮತ್ತು ಬ್ಯಾಂಕ್ ಖಾತೆ, ಚೆಕ್ ಪುಸ್ತಕಗಳನ್ನು ವಿವರವನ್ನು ನೀಡಬೇಕೆಂದು ಹೇಳಿರುತ್ತಾರೆ. ಆಮೇಲೆ 16 ದೇವಾಲಯದ ಅಭಿವೃದ್ಧಿ ಸಮಿತಿಯವರು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 29/12/2023 ತಹಸೀಲ್ದಾರ್ಗೆ ಸಂಪೂರ್ಣ ವಿವರವನ್ನು ನೀಡಿರುತ್ತೇವೆ ಮತ್ತು ಸದರಿ ಸಮಿತಿಯಲ್ಲಿ ತಹಸೀಲ್ದಾರರು ಸಹ ಖಜಾಂಚಿಯಾಗಿರುವುದರಿಂದ ಅವರು ಖಜಾಂಚಿಯಾಗಿದ್ದಾರೆ. ನಮ್ಮ ಕಮಿಟಿಯಲ್ಲಿ ಅವರು ಮೆಂಬರು ಎಲ್ಲ ಅವರು ಇದ್ದಾರೆ. ಎಲ್ಲ ಮಾಹಿತಿ ಅವರಿಗೆ ತಿಳಿದಿರುತ್ತದೆ. 17 ಮೇಲ್ಕಂಡ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದಿನಾಂಕ 14/6/2024 ರಂದು ಮಾನ್ಯ ಆಯುಕ್ತರು ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರವರು ಎಲ್ಲ 4 ದೇವಾಲಯಗಳ ಕಟ್ಟಡಗಳನ್ನು ಭಾಗಶಃ ನೆಲಸಮ ಮಾಡಬೇಕು ಎಂದು ಆದೇಶ ಸಂಖ್ಯೆ ರಂತೆ ಆದೇಶವನ್ನು ಮಾಡಿರುತ್ತಾರೆ. 18 ಈ ಮೇಲ್ಕಂಡ ಆದೇಶ ವಿರುದ್ಧವಾಗಿ ಬೃಹತ್ಕಾರವಾಗಿ ನಿರ್ಮಾಣಗೊಂಡಿರುವಂತಹ 4 ದೇವಾಲಯಗಳ ಸಂಬಂಧ ಸರ್ಕಾರ ಮಾಡಿರುವ ಆದೇಶದ ವಿರುದ್ಧ ದೇವಾಲಯಗಳ ಅಭಿವೃದ್ಧಿ ಸಮಿತಿಯವರು ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರವರಲ್ಲಿ ಮೊಕದ್ದಮೆ ಹೂಡಿರುತ್ತೇವೆ. ಅದರಂತೆ ನೆಲಸಮ ಮಾಡಬಾರದು ಎಂದು ಮಾನ್ಯ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುತ್ತದೆ. ಇದು ಯಾಕೆ ಇದನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರು ಇದು ಮೇಲೆ ಕೊಟ್ಟು ನೋಡಿ, ಮೇಲ್ಕಂಡ ಆದೇಶ ವಿರುದ್ಧವಾಗಿ ಬೃಹತ್ಕಾರದ ಅವ್ರು ಎಲ್ಲಾನು ಏನು ಮಾಡಬಾರ್ದು ಅಂತ ಹೇಳ್ತಾ ಇದ್ರೆ ಎಲ್ಲ ಹಂಗಲ್ಲ. ನಾವು ಮಾಡಿದ್ದ ದೇವಸ್ಥಾನ ಏನು ಮಾಡಿದೀವಿ ನಾವು ಆ ಮೇಲೆ ಇರ್ತಕ್ಕಂಥ ಸ್ಟ್ರಕ್ಚರ್ ಎಲ್ಲ ತಳ್ಳಬೇಕು ಅಂತ ಹೇಳ್ಬಿಟ್ಟು ಹೇಳಿದಕ್ಕೋಸ್ಕರ ನೆಲಸಮ ಮಾಡ್ಬೇಕಂತ ಹೇಳಿದಕ್ಕೋಸ್ಕರ ಆವಾಗ ನಾವು ಅದನ್ನ ಸ್ಟೇ ಮಾಡಿಸಿದ್ವಿ. ಆದೇಶದ ವಿರುದ್ಧವಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ್ವಿ. ನ್ಯಾಯಾಲಯದವರು ಸ್ಟೇ ಕೊಟ್ಟವರು. ಯಾಕಂದ್ರೆ ಇವತ್ತು ನೆಲಸಮ ಮಾಡಬಾರ್ದಂತ ಸೆನ್ಸಿಟಿವ್ ವರ್ಕ್ ಎಲ್ಲ ಗೊತ್ತಿರೋ ವಿಷಯನೇ. ಫುಲ್ ಮಾಡಿಸಿರುವೆ ಎಲ್ಲ ಡ್ಯಾಮೇಜ್ ಆಗುತ್ತೆ, ಮತ್ತೆ ಅದನ್ನು ಏನು ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲಿ ತಳ್ತಾರೋ ಅಂತ ಹೇಳ್ಬಿಟ್ಟು ಭಯಕ್ಕೆ ನಾವು ಅದನ್ನು ತಡೆಯಾಜ್ಞೆ ತಂದೆವು. ಅದರಂತೆ ನೆಲಸಮ ಮಾಡಬಾರ್ದೆಂದು ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಿರುತ್ತದೆ. ಅದನ್ನು ಬಿಟ್ಟು ಯಾವುದೇ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಯಾವುದೇ ಅಡಚಣೆ, ತೊಂದರೆ ಇರುವುದಿಲ್ಲ. ಅಂದರೆ ಅಭಿವೃದ್ಧಿ ಸಮಿತಿಯ ಉದ್ದೇಶವೇನೆಂದರೆ ಈಗಾಗಲೇ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರುವಂತಹ ದೇವಾಲಯವನ್ನು ಕೆಡವಬಾರದೆಂಬುದಾಗಿರುತ್ತದೆ ಅಷ್ಟೇ. ಇದನ್ನ ಬೇರೆ ಏನೇನೋ ಕೊಟ್ಟಿದ್ದಾರೆ ಅಷ್ಟೇ. ಯಾವ ಥರ ಪ್ರೋಗ್ರೆಸ್ ಬರುತ್ತೋ ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಅವರು ಬಂದು ನೋಡ್ಕೊಂಡು ಇಲ್ಲಿ ಹೋಗಿ ಏನು ಪ್ರೋಗ್ರೆಸ್ ಬರ್ತಾ ಇದೆ ನಮಗೆ ಎಲ್ಲ ನೀವು ನಮಗೆ ರಿಪೋರ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಆದೇಶದಲ್ಲಿ ಅವ್ರು ಟೈಪ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇವರು ಮೆಂಬರ್ ಆಗಿದ್ದಾರೆ. ಯಾರು ಮಾನ್ಯ ತಹಸೀಲ್ದಾರರು ನಮ್ಮ ತಾಲೂಕಿನ ಜವಾಬ್ದಾರಿ ಫುಲ್ ಅವರೇ ಬಂದು ಎಲ್ಲ ನೋಡ್ಕೊಳ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲ ನಡೀತಾ ಇತ್ತು. ಯಾವಾಗ ಇದು ಚೇಂಜ್ ಆಯಿತು ಅಲ್ಲಿಂದ ಈಚೆ ಈ ಥರ ಆಗಿದೆಪ್ಪ. ಇದಕ್ಕೆ ಈಗ ಅಭಿವೃದ್ಧಿ ಮುಂದೆ ಇರ್ತಕ್ಕಂಥ ಅಭಿವೃದ್ಧಿ ಸಮಿತಿಯು ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ಅಡಚಣೆ ಇಲ್ಲ. ನಮ್ಮದು ನಾವು ನಿಮಗೆಲ್ಲ ನೋಡಿರ್ತೀರಿ ನೀವೆಲ್ಲಾನು. ಇದು ಯಾವ ಥರ ಇತ್ತು ಅಂತ ಹೇಳಿದ್ರೆ ಏನೋ ಎಲ್ಲ ಭಕ್ತಾದಿಗಳು ಅವರು ಎಲ್ಲ ಸೇರಿದೆ ನೋಡೋದೆಲ್ಲ ಅಲ್ಲಿಂದ ನಾವು ಹಿಂದೂ ಒಡೆಯವರೆಗೂ ಎಲ್ಲ ಚಪ್ಪಡಿಗಳೆಲ್ಲ ಉಣಿಸಿ ಇದನ್ನು ಭದ್ರಪಡಿಸಿ ಇದನ್ನು
ಬೇರೆ ಚಟುವಟಿಕೆಗಳು ನಡೀತಾ ಇತ್ತು, ಅವೆಲ್ಲ ಕಂಟ್ರೋಲ್ ಮಾಡಿ ಇವೆಲ್ಲ ಇವಾಗ ಏನೋ ಭಕ್ತಾದಿಗಳು ಸೋಮವಾರ ಭಕ್ತಿಯಿಂದ ಬರ್ತಾ ಇದ್ರು, ಏನೋ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು, ಎಲ್ಲ ಬಂದೋಬಸ್ತ್ ಮಾಡಿದ್ರು. ಇದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಬರೀ ದೇವಸ್ಥಾನ ಮಾಡಿರೋದನ್ನ ತಳ್ಳಿ ಅಂತ ಹೇಳ್ತಾ ಇದ್ದಾರೆ. ತಳ್ಳೋದಕ್ಕೆ ಅವ್ರು ಸ್ಟೇ ಮಾಡಿಸಿದ್ರೆ ನಾವು ಕಟ್ಟೋದಕ್ಕೆ ಅಂತೇಳಿ ನಾವು ಕಟ್ತಾ ಇದ್ವಲ್ಲ, ನಾವೇ ಕಟ್ತಾ ಇದ್ವಲ್ಲ. ಈಗ ಅವರೇ ಕಟ್ಲಿ, ನಮ್ಗೆ ಸಂತೋಷನೇ. ಈಗ ನೀವು ಇಷ್ಟೇ ನೀವು ಆತ್ಮಸಾಕ್ಷಿಯಾಗಿ ಆ ಕಟ್ಟಡಗಳನ್ನು ತಳ್ಳಬೇಕು ಅಂತ ಹೇಳಿದ್ರೆ ನೀವು ಕರೆಕ್ಟ್ ಅಂತ ಹೇಳಿದ್ರೆ ನೀವು ಹಂಗೆ ಬರೀರಿ. ಕರೆಕ್ಟ್, ಅದು ತಳ್ಳೋದು ಕರೆಕ್ಟ್. ನಾವು ಕೋರ್ಟ್ಗೆ ಹೋಗಿರೋದು ರಾಂಗ್ ಅಂದ್ರೆ ನೀವು ಹಂಗೆ ಬರೀರಿ. ನಮ್ಮ ಉದ್ದೇಶ ಇಷ್ಟೇ, ಆ ಬೃಹದಾಕಾರ ಕಟ್ಟಡಗಳನ್ನು ತಳ್ಳಬಾರ್ದು ಅನ್ನೋ ಉದ್ದೇಶ ಹೋಗಿದ್ವಿ. ಸಚಿವರು ಇನ್ನೊಂದು ಸ್ವಾಮಿ ದೇವಸ್ಥಾನ ದುಸ್ಥಿತಿಗೆ ಬರೋಕ್ಕೆ ಕಾರಣ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಇರೋದು. ಅವ್ರಿಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಪಾಪ. ಸಂಬಂಧನೇ ಇಲ್ಲ. ಯಾಕೆ ಸುಮ್ಮನೆ ಇದೆಲ್ಲ ಏನೇನು ಮಾಡಿದೀವಿ ದೇವಸ್ಥಾನದ್ದು ಕಂಪ್ಲೀಟ್ ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಂಡೇ ಮಾಡಿರೋದು. 2020ರಲ್ಲಿ ನಮಗೆ ಪರ್ಮಿಷನ್ ಏನಾಗ್ತದೆ, ಇದು ಕಮಿಟಿ ಆಗ್ತದೆ. ಇರಿ ಕಮಿಟಿ ಆಗ್ತದೆ. ಆ ಕಮಿಟಿ ಪ್ರಕಾರ ನಾವು ಎಲ್ಲ ಯಾವ ಥರ ಮಾಡಬೇಕು, ಅಭಿವೃದ್ಧಿ ಯಾವ ಥರ ಮಾಡಬೇಕು ಅಂತ ನಾವು ತೀರ್ಮಾನ ತೆಗೆದುಕೊಂಡು ಮಾತಾಡಿಕೊಂಡು ಕಮಿಟಿಯಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಈ ಥರ ಮಾಡಬೇಕು ಅಂತ ಪರ್ಮಿಷನ್ ಮಾಡಿಕೊಂಡು, ಪರ್ಮಿಷನ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದ್ದಾರೆ. ತಹಸೀಲ್ದಾರು, DC, ದತ್ತಿ ಇಲಾಖೆ ಕಂಪ್ಲೀಟು ನಾವು ಪರ್ಮಿಷನ್ ತೆಗೆದುಕೊಂಡಿದ್ವಿ. ಅಪ್ರೂವಲ್ ಪ್ಲಾನ್ ಕೊಟ್ಟಿದ್ದಾರೆ ಕಂಪ್ಲೀಟ್. ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಕೊಡ್ತೀವಿ. ಎಲ್ಲೆಲ್ಲಿ ಯಾವ ಡೇಟಲ್ಲಿ ಕೊಟ್ಟರು ಅಪ್ರೂವಲ್, ನಮಗೆ ನಮ್ಮ ಕಮಿಟಿ ಯಾವಾಗ ಆಯಿತು, ನಮ್ಮ ಕಮಿಟಿ ಆದಮೇಲೆ ಏನು ಅಭಿವೃದ್ಧಿ ಆಗಿದೆ, ಆಮೇಲೆ ಏನೇನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಅಪ್ರೂವಲ್ ಪ್ಲಾನ್ ಇದೆ ನಮ್ಮ ಹತ್ರ, ಅವ್ರು ಕೊಟ್ಟಿರೋದು ಡೀಟೇಲ್ಸ್. ಆಮೇಲೆ ನೀವೇ ಇದ್ರ ಹತ್ರ ಯಾರ ಹತ್ರನೂ ದುಡ್ಡು ವಸೂಲಿ ಮಾಡಬಾರ್ದು ಅಂತ ಕೂಡ ಕೊಟ್ಟಿದ್ದಾರೆ ಅವರು. ನಾವು ಯಾರ ಹತ್ರನೂ ಪೇಪರ್ ಎತ್ಕೊಂಡು ಹೋಗಿ ದುಡ್ಡು ವಸೂಲಿ ಮಾಡಿಲ್ಲ. ನಾನೇ ನಮ್ಮ ಸ್ನೇಹಿತರು ಸೇರಿ 1-2 ದೇವಸ್ಥಾನ, ಗಣೇಶನ ಗುಡಿ ನಾವು ಸೇರಿ ಇಬ್ಬರು ಸೇರಿ ಒಂದು ದೇವಸ್ಥಾನ ಮಾಡ್ಕೊಂಡಿದ್ದೀವಿ. ಆಮೇಲೆ ಇದು ಕೋಟ್ ಬಸವರಾಜು ಅಂತ ಮುಂದೆ ಒಂದು 5 ಲಕ್ಷ 6 ಲಕ್ಷದ ಅವ್ರದ್ದು ಅನ್ಕೊಂಡಿದ್ವಿ. ಅವ್ರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಒಬ್ಬ ಕಾಂಟ್ರಾಕ್ಟರ್ ಕೊಟ್ಟಿದ್ದೀವಿ. ಯಾವ ದುಡ್ಡು ಏನ್ ಬೇಕಾದ್ರೂ ಕಾಂಟ್ರಾಕ್ಟ್ ಮುಖಾಂತರ ಅವ್ರು ಕೊಡೋದಷ್ಟೇ. ಇದೊಂದು 10 ಲಕ್ಷ ಆಗಿದೆ, 11 ಲಕ್ಷ ಆಗಿದೆ. ಹೊಸಕೋಟೆ ಅವ್ರು ಕೊಟ್ಟಿದ್ದಾರೆ. ಅದನ್ನ ಲೆಕ್ಕ ಕೊಡು ಅಂದ್ರೆ ಅದು 11 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಬೇಕಂದ್ರೆ 2 ಲಕ್ಷ ಟ್ಯಾಕ್ಸ್ ಕೊಡ್ಬೇಕು. ಯಾರಾದ್ರೂ ಕೊಡ್ತಾರ? ಯಾರಾದ್ರೂ ಕೊಡ್ತಾರ? ನಾನು ಕೊಡ್ತೀನಿ, ನನ್ಗೇನೋ ಇದೆ ನಾನು ಕೊಡ್ತೀನಿ. ಯಾರು ಲೆಕ್ಕ ಕೊಡಕ್ ಬರಲ್ಲ. ಆಮೇಲೆ ದೊಡ್ಡ ದೇವಸ್ಥಾನಕ್ಕೆ 2 ಕೋಟಿ ಅವ್ರು ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ದವ್ರು ಇದ್ದಾರೆ, ಅದಿದ್ದಾರೆ. ಎಲ್ಲಾನು ಕಂಪ್ಲೀಟ್ ಡೀಟೇಲ್ಸ್ ಕೈಯಿಂದ ಹಾಕೊಂಡು ಮಾಡ್ತಾ ಇರೋದು. ಅದನ್ನ ಏನೇನ್ ಮಾಡಿದೀವಿ, ಯಾರು ಏನೇನ್ ಮಾಡಿದಾರೋ ಅಲ್ಲಿ ದೇವಸ್ಥಾನದಲ್ಲೇ ಬೋರ್ಡ್ ಹಾಕಿದೀವಿ. ಕಂಪ್ಲೀಟ್ ಡೀಟೇಲ್ಸ್ ಯಾರ್ಯಾರಕ್ಕೆ ಆ 4-5 ಕೆಲಸದಲ್ಲೇ ಇಬ್ರು 4 ಜನ ಸೇರಿ ಒಂದು ಕೆಲಸಕ್ಕೆ ಇದು ಮಾಡಿದ್ವಿ. ಸ್ವಂತದಾಗ ಯಾವ್ದು ತೆಗೆದುಕೊಂಡು ಬೇರೆ ಇನ್ಯಾರಾದ್ರೂ ಕೊಟ್ಟಿದ್ರೆ ಅವ್ರು ಯಾರು ಹೇಳ್ತಾ ಇದ್ರೆ ಯಾರು ಕರ್ಲಿರಿ ಅವ್ರನ್ನ. ಯಾರಾದ್ರೂ ಕೊಟ್ಟಿದ್ರೆ ನಾವೇನಾದ್ರೂ ಕೊಟ್ಟಿದ್ದೀವಿ. ಆಮೇಲೆ ಜೆ ಕೆ ಕೃಷ್ಣಾರೆಡ್ಡಿ ಮೊದಲು ಹೇಳ್ತಾರೆ, ಜೆ ಕೆ ಕೃಷ್ಣಾರೆಡ್ಡಿ ಜವಾಬ್ದಾರಿ ಅಂತ. ಅವ್ರು 10 ವರ್ಷ ಆದ್ಮೇಲೆ ಇಲ್ಲಿ ಬಂದ್ಮೇಲೆ 10 ವರ್ಷ ಮೇಲಾಗಿದೆ ಅವ್ರು ಬಂದು ಸುಮಾರು ಕೋಟಿಗಳು ಕೊಟ್ಟಿದ್ದಾರೆ ದೇವಸ್ಥಾನ. ಅವ್ರ ಲೆಕ್ಕಗಳು ಎಲ್ಲರೂ ಓಪನ್ ಸೀಕ್ರೆಟ್, ಎಲ್ಲರಿಗೂ ಚಿಂತಾಮಣಿ ತಾಲೂಕಿಗೆ ಗೊತ್ತಿರೋದು. ಯಾಕಂದ್ರೆ ಅವ್ರು ಕೊಟ್ಟಿರೋರು ಸುಮಾರು ಕೋಟಿಗಳು ಕೊಟ್ಟಿದ್ದಾರೆ ಅವರು ಎಲ್ಲ ದೇವಸ್ಥಾನ. ಅದೆಲ್ಲ ಲೆಕ್ಕ ಕೇಳಕ್ಕಾಗ್ತದ, ಲೆಕ್ಕ ಕೊಡಕ್ಕಾಗ್ತದ? ಸಂಬಂಧ ಏನಿದೆ ಅವ್ರಿಗೂ ಇವ್ರಿಗೂ? ಮಾತಾಡ್ಬೇಕು ಅದಕ್ಕೆ ಶೋಭೆ ತರಬೇಕು. ಏನಾದ್ರು ಮಾತಾಡಿದ್ರೆ ಆರೋಪಗಳು, ರಾಜಕೀಯ ಆದ್ಮೇಲೆ ಆರೋಪಗಳು ಪ್ರತ್ಯಾರೋಪಗಳು ಇದ್ದೇ ಇರ್ತದೆ. ಆದ್ರೆ ವಾಸ್ತವಾಂಶ ಇರಬೇಕು. ಈಗ ಸುಮಾರು ಪೇಪರ್ಗಳು ಕೊಟ್ಟರು, ನಾವು ಸುಮ್ಮನೆ ಯಾಕೆ ದೇವಸ್ಥಾನದ್ದು ಇದು ಬಿದ್ದಾಗಬಾರ್ದು. ಇದು ಇಷ್ಟೇ ಇಲ್ಲ. ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಅವ್ರದ್ದು ಕಮಿಟಿ ರಚನೆ ಆಗ್ತದೆ. ಕಮಿಟಿ ರಚನೆ ಆದ್ಮೇಲೆ ನಾನು ಬರ್ತೀನಿ. ಆ ಕಮಿಟಿ ರಚನೆ ಆದಾಗ ಬೆಂಗಳೂರಿಂದ ದತ್ತ ಇಲಾಖೆಯಿಂದ ಬಂದಾಗ ನಾನು ಬರ್ತೀನಿ. ಆಮೇಲೆ ಇವರು ಕೌನ್ಸಿಲರ್ಸ್ 4-5 ಜನ ಬರ್ತಾರೆ. ಅವನ್ಯಾರು ಇವನು ಉಮೇಶ್ ಬರ್ತಾನೆ, ಆಮೇಲೆ CK ಮುರಳಿ ಬರ್ತಾರೆ. ಆ ಕಮಿಟಿಯಲ್ಲಿರೋರು ಸುಮಾರು ಕೌನ್ಸಿಲರ್ಸ್. ಆಮೇಲೆ ದೇವರಾಜು, ಇವ್ರಿಗೆಲ್ಲ ಹೇಳಿದ್ದೀನಿ, ನೋಡಪ್ಪ ರಾಜಕೀಯ ಇದರಲ್ಲಿ ಬೇಡ, ನಾವೆಲ್ಲ ಒಂದಾಗಿ ಮಾಡಿ ಅವ್ರನ್ನ ಕರೆಸಿ, ನಮ್ಮ ಶಿಕ್ಷಣ ಸಚಿವನ್ನ ಕರೆಸಿ ಕೂತ್ಕೊಳ್ಳೋಣ. ಅವ್ರು ಏನ್ ಮಾಡಿದ್ರೆ ಅವ್ರ ಮುಖಾಂತರ ಏನಿದ್ರೆ ಅದು ಕರೆಕ್ಟಾಗಿ ಏನಿದ್ರೆ ವಾಸ್ತವಾಂಶ ತಿಳಿಸಿ, ಏನಿದ್ರೆ ಅದು ವಾಸ್ತವಾಂಶ ತಿಳಿಸಿ. 2-3 ಇದು ತೊಂದರೆ ಆಗ್ತಾ ಇದೆ ಬೇಡ್ಕೊಂಡಿದ್ದೀನಿ ನಾನು. ಆ ಎಲ್ಲಾನು ರಾಜಾಚಾರ್ಯನ್ ಕೇಳ್ಕೊಂಡಿದ್ದೀನಿ. ಅವ್ರು ಯಾರು ಈ ಪಕ್ಷದ ಕೌನ್ಸಿಲರ್ಸ್ ಇದ್ದಾರೆ ಎಲ್ಲರೂ ಅವ್ನು ಕರೀರಿ, ಅವ್ರ ಸಮ್ಮುಖದಲ್ಲಿ ನಡೀಲಿ. 2-3 ಇವರು ತರಳೆ ಮಾಡ್ತಾ ಇದಾರೆ ಇದನ್ನ. ಏನ್ ನಮ್ಗೆ 1 ವರ್ಷ ಟೈಮ್ ಕೊಟ್ಟರೆ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಇನ್ನೊಂದೇನಂದ್ರೆ ಅಲ್ಲಿ ಮೈನ್ ಆಗಿ ಬಂದಿರೋದು ಲಿಂಗ ಎತ್ತಬೇಕು ಎತ್ತಬಾರ್ದು ಅನ್ನೋದು ಒಂದೇ ಒಂದು ಪ್ರಶ್ನೆ. ಅದು ಕಟ್ಟಬಾರ್ದ ಎತ್ತಬಾರ್ದ ಇದು ಪ್ರಶ್ನೆ. ಇದನ್ನ ಏನ್ ಮಾಡ್ಬೇಕಂದ್ರೆ ಹಿರಿಯರು ಇರ್ತಾರೆ, ಅವ್ರು ಕರೆಸಿ ಇದು ಮಾಡ್ಬೇಕು. ಆಮೇಲೆ ಇಷ್ಟು ನಡೆದಿದೆ ಅಲ್ವಾ, ಇಷ್ಟು ದೇವಸ್ಥಾನಗಳು ನಮ್ ಬಂದಾಗ ದೇವಸ್ಥಾನಗಳು ಎಲ್ಲ ದೇವಗ್ರಹಗಳು ಬಿಸಾಕಿದ್ರು ಅದು ಇದು ಅಂತ ಏನೂ ಇಲ್ಲ. 5 ಅವರ್ ಕ್ಯಾಸೆಟ್ ಇದೆ.
5 ಅವರು ತಹಸೀಲ್ದಾರ್ ಪ್ರತಿ ಸಾರಿ ಬಂದಾಗ ಫೋಟೋಗಳು ತೆಗೆದಿದ್ದೀವಿ. ಪ್ರತಿ ಸಾರಿ ಇಷ್ಟು ಪರ್ಮಿಷನ್ಗೂ ನಾವು ಮುಟ್ಟಬೇಕಾದ್ರೆ ಅವ್ರು ಬಂದ್ರೇನೆ ನಾವು ಮುಟ್ಟಕ್ಕಾಗಲ್ಲ, ಇಲ್ಲದ್ರೆ ಆಗಲ್ಲ. ಪ್ರತಿ ಸಾರಿ ತಹಸೀಲ್ದಾರ್ ಬಂದಿದ್ದಾರೆ, ಪ್ರತಿ ಸಾರಿ ಡೀಟೇಲ್ಸ್ ಫೋಟೋಗಳು ತೆಗೆದಿದ್ದೀವಿ. ಆಮೇಲೆ ಕಲಾಕರ್ಷಣಿಗೆ 21 ಜನ ಬ್ರಾಹ್ಮಣ ಪುರೋಹಿತರು ಬರ್ತಾರೆ, ನಾವೆಲ್ಲ ಮುಟ್ಟಿರೋದು ಅದನ್ನ. ಪುರೋಹಿತರು ಬರ್ತಾರೆ, ಪುರೋಹಿತರು ಬಂದಿದೆ 21 ಜನ ಪುರೋಹಿತ ಕಲಾಕೃಷ್ಣ ಅಂದ್ರೆ ಏನಂದ್ರೆ ಲಿಂಗಗಳು ಎಲ್ಲ ತೆಗಿಯೋದು, ಅದೆಲ್ಲ ಕಂಪ್ಲೀಟು 5 hours ನಮ್ಮ ಹತ್ರ ಕ್ಯಾಸೆಟ್ ಇದೆ. ಅದನ್ನೆಲ್ಲ ನಮ್ಗೆ ಕೊಡಬಾರ್ದು ಅನ್ನೋ ಉದ್ದೇಶ ಏನಿರಲಿಲ್ಲ. ಯಾಕೆ ದೇವಸ್ಥಾನ ಬೀದಿಗೆ ಇಡಬೇಕು ಅನ್ನೋ ಉದ್ದೇಶದಿಂದ ನಾವು ಯಾವತ್ತೂ ಏನು ಮಾತಾಡಲಿಲ್ಲ. ನಾವು ಇದೇ ಲಾಸ್ಟ್ ಕಾನೂನುಬದ್ಧವಾಗಿದೆ, ಕಾನೂನುಬದ್ಧ ಕರೆಕ್ಟ್ ಆಗಿರೋದಕ್ಕೆ ಕೋರ್ಟ್ಗೆ ಹೋಗಿರೋದು. ಇಷ್ಟ ಇಲ್ಲದೆ ಇದ್ರೆ ಇವೆಲ್ಲ ಪರ್ಮಿಷನ್ ಇಲ್ಲದೆ ಇದ್ರೆ ಕೋರ್ಟಲ್ಲಿ ನಮ್ಗೆ ಇಷ್ಟ ಕೊಡಲ್ಲ. ಕಾನೂನುಬದ್ಧವಾಗಿದೆ, ಅಪ್ರೂವಲ್ ಪ್ಲಾನ್ ಇದೆ, ಪರ್ಮಿಷನ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಇದೆ. ನಿಮ್ಗೆ ಕೊಡ್ತೀವಲ್ಲ, ನೀವು ಹಾಕಿ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇಷ್ಟು ಹೇಳ್ತಿದ್ದೀನಿ, ಇಷ್ಟು ಹೇಳಿ. ಮುಜರಾಯಿ ದೇವಸ್ಥಾನ ನಮ್ಗೆ 2 ಮಾರ್ಗ. ಒಂದು ಸರ್ಕಾರದಿಂದ ಒಂದು ಆದೇಶ ಬರಬೇಕು, ನಾವು ಎಂಟ್ರಿ ಆಗ್ಬೋದು. ಇಲ್ಲ ಅಂದರೆ ಕೋರ್ಟಿಂದ ಆದೇಶ ಬರಬೇಕು, ನಾವು ಎಂಟ್ರಿ ಆಗ್ಬೇಕಾದ್ರೆ. ಇಲ್ಲಾಂದ್ರೆ ಈಗ ಹೊಸ ಕಂಪ್ನಿ ಇದೆಯಲ್ಲ, ಅವ್ರು ಯಾವುದೇ ಒಂದು ಆದೇಶ ಮಾಡ್ಕೊಂಡು ಕಟ್ಬೋದು. ಅವ್ರು ಮಾಡ್ಕೊಂಡು ಕಟ್ಕೊಂಡು ನಮ್ ತಳ್ಳೋದಕ್ಕೆ ಒಂದು ಅಬ್ಜೆಕ್ಷನ್ Objection ಬಿಟ್ಟು ಬೇರೆ ಏನಕ್ಕೂ ನಮ್ಮ objection. ಇದನ್ನ ಡಿಸ್ಟರ್ಬ್ ಮಾಡಬಾರ್ದು, ತಳ್ಳಬಾರ್ದು. ತಳ್ಳಿದ್ರೆ ಏನು ಕೆಲ್ಸಕ್ಕೆ ಬರಲ್ಲ. ಸುಮಾರು 2 ಕೋಟಿ 240 ಅದ್ರಲ್ಲೇ ಏನ್ ಹೇಳ್ತಾ ಇದಾರೆ, ಯಾರ ಹತ್ರ ಕಲೆಕ್ಷನ್ ಮಾಡಿಲ್ಲ, ನಾವೇ ಎಲ್ಲ ಸೈನ್ ಮಾಡ್ಕೊಂಡಿರೋದು. ಒಬ್ಬೊಬ್ರದ್ದು ಒಂದಿದೆ, ಡೀಟೇಲ್ಸ್ ಇದೆ ಅದರಲ್ಲಿ, ಬೋರ್ಡ್ ಅಲ್ಲಿ ಬರ್ದಿದೀವಿ. ದೇವಸ್ಥಾನದಲ್ಲಿ ಬೋರ್ಡ್ ಅಲ್ಲಿ ಕಂಪ್ಲೀಟ್ ಬರ್ದಿದೀವಿ. ಗಣೇಶನ್ ಗುಡಿ ಒಬ್ಬರದು, ಸುಬ್ರಹ್ಮಣ್ಯ ಸ್ವಾಮಿಗೆ ಒಬ್ಬರದು, ಯಾಗಶಾಲೆ ಒಬ್ಬರದು, ರಚ್ಚೆ ಒಬ್ಬರದು, ಇನ್ನ ಮಾಡೋರು ಹಾಲ್ ಒಬ್ರು ಮಾಡೋರು ಇದ್ದಾರೆ. ಎಲ್ಲ ಕಂಪ್ಲೀಟ್ 1 ವರ್ಷದಲ್ಲಿ ಕ್ಲಿಯರ್ ಮಾಡ್ತಾರೆ. ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ. ಸೇಲು ಪರ್ಚೇಸು ಡಾಕ್ಯುಮೆಂಟ್ ಸಿಗುತ್ತಾನೆ, ಯಾರು ಸೇಲ್ ಮಾಡಿದ್ದಾರೆ, ಯಾರು ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ದುಡ್ಡು ತಗೊಂಡವ್ರೆ, ಏನು ಮಾಡಿದ್ದಾರೆ ಅದು ಸಿಗುತ್ತಾನೆ. ಒಂದು. ಎರಡನೇದು ಯಾರು ಜಮೀನು ಯಾರು ಮಾಡಿದ್ದಾರೆ. ಈ ಥರ ಸುಳ್ಳಾಪಾದನೆಗಳನ್ನ ಮಾಡಬಾರ್ದು. ನಾಳೆ ಅವ್ರ ಮೇಲೆ ನಾವು ಮಾನನಷ್ಟ ಮೊಕದ್ದಮೆ ಹಾಕೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ತಪ್ಪು ಸುಳ್ಳು ಮಾಹಿತಿಗಳನ್ನು ಹೇಳ್ಕೊಂಡು ಪರ್ಮಿಷನ್ ನಿಮ್ಗೆಲ್ಲ ಸೆಟ್ ಬೋರ್ಡ್ ಹಾಕಿರೋದು ಪರ್ಮಿಷನ್ ಪ್ಲಾನ್. ಇವಾಗ ಇದು ಹೆಂಗೆ ಅಂದ್ರೆ ಬಾಯಿ ಬಂದಂಗೆ ಮಾತಾಡೋದಲ್ಲ. ನೋಡಿ ನಮ್ಮ ಟಿ ಶ್ರೀನಿವಾಸ್ ಇವರು ನಮ್ಮ ಜೊತೆ ಇಲ್ಲೇ ಕಲಾಕರ್ಷಣೆ ಮಾಡ್ಬೇಕಾದ್ರೆ ಮುಂಚೆ ಓಡ್ತಾ ಇದಾರೆ. 5 hour ಕ್ಯಾಸೆಟ್ ಇದೆ, ಎತ್ಕೊಳ್ಳಿ ಮಾಡಿ ಅಂತ. ನಾವು ಬೇಕಾದ್ರೆ ಅದು ಫೋಟೋಗಳು ಸಮೇತ ನಾವು ಕೊಡ್ತೀವಿ. ಅದನ್ನ ನಾನು ಇವಾಗ ಅದು ಹೇಳಿದಾರಲ್ಲ, ಅದೊಂದು ಫೋಟೋ ಕೊಡ್ತೀನಿ ನಾನು, ಬೇಕಾದ್ರೆ ಅದು ಹಾಕಿ. ಅವರೇ ಮುಂದೆ ನಿಂತ್ಕೊಂಡು ಅವರೇ ಮಾಡಿ ನಮ್ಮ ಜೊತೆಯಲ್ಲಿ ಅವರೇ ಸಹಕರಿಸ್ಕೊಂಡು ಬಂದು ಒಳ್ಳೆ ಕೆಲಸ ಅಲ್ಲಪ್ಪ, ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಕೊಂಡು ನಮ್ಮ ಜೊತೆಯಲ್ಲಿ ಓಡಾಡ್ಕೊಂಡು ಇದ್ಕೊಂಡೆ. ಯಾವಾಗ ಇದು ಸ್ವಲ್ಪ ಚೇಂಜ್ ಆಯ್ತೋ ಇದೆಲ್ಲ ಆಗೋ ಅಷ್ಟೊತ್ತಿಗೆ ಇದು ಬೇರೆ ರೂಟ್ ತಿರುಗಿಬಿಟ್ರೆ ನಾವು ಏನು ಮಾಡೋದು ಹೇಳಿ. ಇದಕ್ಕೆ ಶ್ರೀನಿವಾಸಪುರದಲ್ಲಿ ಒಂದು ದೇವಸ್ಥಾನ ಇದೆ. ಒಬ್ಬ ಅರ್ಚಕರು ಪರ್ಮಿಷನ್ ತಗೊಂಡು ಆಗಮಶಾಸ್ತ್ರದ್ದು ಏನು ಬೇಕಾಗಿಲ್ಲ ಅಂತೇಳಿ ಆ ವಿಗ್ರಹಗಳನ್ನೆಲ್ಲ ಎತ್ತಿ ಎಲ್ಲೆಂದ್ರಲ್ಲಿ ಇಟ್ಟು ಹೊಸದಾಗಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಅದೇ ಕಮಿಷನರ್ ಕೊಟ್ಟವನೆ, ಡೆಮಾಲಿಷನ್ ಮಾಡಕ್ಕೆ ಕೊಟ್ಟವನೆ. ಇದು ಯಾವ ಲೆಕ್ಕಾಚಾರ? ಆಯ್ತು, ಸಿ ಕ್ಲಾಸ್ ಅದೇನು ನಮ್ಮ ಹತ್ರ ಐತೆ. ಒಂದು ಮಾತು ಕೇಳ್ತೀನಿ. ಇವಾಗ ಲಿಂಗ ಎತ್ಬಾರ್ದು ಅಂತ ಇದ್ದಾರಲ್ವಾ, ಇದು ಪಬ್ಲಿಕ್ ಆಗಲಿ ಬ್ರಾಹ್ಮಣರಿಗಾಗಲಿ ಬರಲ್ಲ. ಆಗಮಶಾಸ್ತ್ರ ಏನಿದ್ರೆ ಅದರ ಪ್ರಕಾರ ಆಗೋದು. ನೀವೇ ವಿಚಾರಿಸಿ, ಯಾರನ್ನಾದ್ರೂ ದೊಡ್ಡವ್ರು ಏನೇನು ಕರೀರಿ, ನೀವೇ ಕರ್ಸಿ ಮಾಡಿಸಿ. ಆಗಮಶಾಸ್ತ್ರ ಪ್ರಕಾರ ಏನಿದೆ ಅಂತ ಕೇಳಿ ಅಧ್ಯಕ್ಷರೇ, ನಾನು ಹೇಳಿದ ಮಾಡಿ. ನೀವೇ ಈಗ ನೀವು ಹೇಳಿದ್ರಲ್ಲ ಲಿಂಗ ಎತ್ತಬಾರದು, ಅದನ್ನ ಕಟ್ಟಿದ್ರೆ ಲಿಂಗ. ನಾವೆಲ್ಲ ಪಂಡಿತರು, ಶಾಸ್ತ್ರೋತ್ರ ಇದೆ, ಕರ್ಸ್ರಿ ಇಲ್ಲೇ ಕರ್ಸ್ರಿ. ಇದು ಕರೆಕ್ಟ್ ಇಲ್ಲ, ರಾಂಗ್ ಇದೆ ಅಂತ ಹೇಳಿ ಯಾವ ಬುಕ್ ಅಲ್ಲಿ ಹೇಳಿತ್ತು, ಯಾವ ಶಾಸ್ತ್ರ ಹೇಳ್ತದೆ ಹೇಳಿ. ನೀವು ಮಾಡಿರೋ ಕರೆಕ್ಟ್. ನಾವೆಲ್ಲ ಕಲಿಸಿದ್ರು ಆಲ್ರೆಡಿ. ಅಲ್ಲ, ನೀವು ಮಾಡಿರೋದು ಶಾಸ್ತ್ರ ಕರೆಕ್ಟ್ ಆಗಿದೆ. ನಾವೆಲ್ಲ ಇದನ್ನ ಕಲಿಸಬಾರ್ದಾಗಿತ್ತು, ಈ ಲಿಂಗನ್ನ ಅಂತ ಹೇಳೋದು. ನಾವು ಕಲಿಸಿಲ್ಲ ಇದನ್ನ, ಈ ಲಿಂಗನ್ನ ಇಲ್ಲಿ ಕೇಳಿ ನಾವು ಕಲಿಸಿಲ್ಲ ಅಂತ ನಾವು ಕದರಿಸಿಲ್ಲ. 21 ಜನ ಸ್ವಾಮಿಗಳು ಬಂದು ಹಸುನ್ ಕಟ್ಟಿ ಕಲ್ಸಿರೋ ಕ್ಯಾಸೆಟ್ ಇದೆ, ಕೊಡ್ತೀವಿ ನೋಡಿ. ನಾವು ಕಲ್ಸಿಲ್ಲ, ನಮ್ದು ಕರೆಕ್ಟ್ ಇದೆ. ಬೇರೆ ಕಡೆ ಎಲ್ಲಾನು ಇದೇ ತರ ಮಾಡೋದು ಕರೆಕ್ಟ್ ಆಗಿದೆ. ಆದ್ರೆ ಇದನ್ನ ಕಲಿಸಬಾರ್ದಾಗಿತ್ತು. ಅವ್ರು ಹೇಳ್ತಾ ಇದಾರೆ ಸ್ವಾಮಿ, ಈಗ ಅವ್ರು ಹೇಳ್ತಾ ಇದಾರಲ್ಲ ಯಾರು, ಇವಾಗ ಅವ್ರು ಯಾರು ಹೇಳಿದಾರಲ್ಲ ನಮ್ಮ ಟಿ ಶ್ರೀನಿವಾಸ್, ಅವರೇ ಹೇಳೋ ಸಾಥಿ, ಅವರೇ ಹೋಗಿ ಎಲ್ಲ ಮೇಯ್ನ್ ಅವರೇ ಹೇಳ್ತಾ ಇರೋದು. ಈತನೇ ನಮ್ಮ ಜೊತೆಯಲ್ಲಿ ನಮಗ್ ಮುಂಚೆ ಹೋಗೋದು ಅದು ಹಿಡ್ಕೊ ತೋರಿಸ್ತೀನಿ. ಕ್ಯಾಸೆಟ್ ಇದೆ, ಕ್ಯಾಸೆಟ್ ಅಲ್ಲೇ ಇದೆ. ಕ್ಯಾಸೆಟ್ ಅಲ್ಲ, ನಾವು ಪ್ರಿಂಟ್ ಕೊಡ್ತೀನಿ. 5 hours ಇದೆ, ಅದು 5 hours. ಅದನ್ನ ಯಾಕೆ ಬರ್ಬೇಕು, ತಿಂಗಳ ಹೋಗ್ಬೇಕು. ಸರಿ ಇಲ್ಲ ಅಂತ ಯಾಕೆ ಮಾಡಿದ್ರೆ ಕೇಳ್ಬೇಕಲ್ಲ. ಅವ್ರಿಗೆ ಇದು ಮಾಡಿರೋದು ನಮ್ನೆಲ್ಲ ಕೇಳ್ಬೇಕಾಗಿರಲ್ಲ. ನೀವು ಸಾರ್ವಜನಿಕರು ದೂರು ಕೊಡೋವರೆಗೂ ಸುಮ್ಮನೆ ಇತ್ತು. ಎಲ್ಲ ಆದ್ಮೇಲೆ ಸರ್ಕಾರ ಚೇಂಜ್ ಆದ್ಮೇಲೆ ದೂರು ಕೊಟ್ಟ ಮೇಲೆ ಹೇಳಿದ್ರೆ ಏನೋ ಮಾಡೋಕ್ಕಾಗುತ್ತೆ.